ಇದು ಯಾರ ಮನೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಇಲ್ಲಿ ಯಾರನ್ನು ಕೊಲೆ ಮಾಡ್ತೀಯಾ? ಅಲ್ಲಿ ಥರನೇ ಇಲ್ಲೂ ಎಲ್ಲರನ್ನೂ ಹೊಡಿತೀಯಾ ಅಂತ ಅಮರೇಂದ್ರ ವರ್ಮನ ಕಡೆ ಕೋಪದಿಂದ ನೋಡಿ ಕೇಳಿದ್ಲು ಸಾತ್ವಿಕ. ಅವನೇನು ಮಾತಾಡದೆ ಅವಳನ್ನು ಮನೆ ಒಳಗಡೆ ಕರ್ಕೊಂಡು ಹೋದ. ಅಲ್ಲಿ ನೋಡ್ತಿದ್ದಂತೆ ಸಾತ್ವಿಕಾಳಿಗೆ ತೀವ್ರ ಆಘಾತ ಆಯಿತು. ಯಾಕಂದರೆ ಅವಳ ತಂದೆ ಅಲ್ಲಿದ್ದರು. ಡ್ಯಾಡಿ ಅಂದ್ಕೊಳ್ತಾ ಓಡುತ್ತಾ ಹೋದ್ಲು ಸಾತ್ವಿಕ. ಆದರೆ ಅವಳ ಡ್ಯಾಡಿ ಏನು ಕುರ್ಚಿಯಲ್ಲಿ ಕೂತ್ಕೊಂಡು ಸಂತೋಷವಾಗಿ ಇರಲಿಲ್ಲ. ಅವರು ಮಂಚದ ಮೇಲೆ ಮಲಗಿದ್ರು. ಅದು ಸಾಲದೆಂಬಂತೆ ಮೈ ತುಂಬ ಬಿಳಿ ಪಟ್ಟಿಗಳನ್ನ ಹಾಕಲಾಗಿತ್ತು. ತಲೆಗೆ ಗಾಯದ ಕಟ್ಟಲಾಗಿತ್ತು ಮತ್ತು ಉಸಿರಾಟದ ಆಡೋದಕ್ಕೆ ಮಾಸ್ಕ್ ಕೂಡ ಹಾಕಲಾಗಿತ್ತು. ಡ್ಯಾಡ್ ಅಂದ್ಕೊಳ್ತಾ ಹೋಗಿ ಅವರ ಮಂಚದ ಪಕ್ಕದಲ್ಲಿ ಮೊಣಕಾಲು ಊರಿ ಕೂತ್ಕೊಂಡು ಡ್ಯಾಡಿ ಅನ್ನುತ್ತಾ ಅವರ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಸಾತ್ವಿಕ. ಮಗಳ ಕೈ ಸ್ಪರ್ಶ ತಿಳಿಯುತ್ತಿದ್ದಂತೆ ಮೆಲ್ಲನೆ ಕಣ್ಬಿಟ್ರು ಹನುಮಂತರಾವ್. ಮಗು ಅಂತ ತುಂಬ ಕಡಿಮೆ ಧ್ವನಿಯಲ್ಲಿ ಕರೆದ್ರು ತನ್ನ ಮಗಳನ್ನು. ಏನಾಯಿತು ಡ್ಯಾಡಿ ನಿಮಗೆ? ಇಷ್ಟೊಂದು ಗಾಯಗಳು ನಿಮಗೆ ಹೇಗಾದವು ಅಂತ ಕೈ ಮೇಲಿದ್ದ ಗಾಯದ ಕಟ್ಟನ್ನು ಮುಟ್ಟಿ ಕೇಳಿದ್ಲು ಸಾತ್ವಿಕ. ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಡ್ಯಾಡಿ, ಆದರೆ ನಿಮ್ಮನ್ನು ಹೀಗೆ ನೋಡ್ತಿದ್ರೆ. ಸಾತ್ವಿಕಾಳಿಗೆ ಮಾತೇ ಹೊರಡ್ತಾ ಇಲ್ಲ. ಸಾತ್ವಿಕ, ಹೇಳಿಯಪ್ಪ, ನಾನು ಬದುಕೋದಿಲ್ಲ ಅಂತ ನನಗೆ ಗೊತ್ತು. ಇದು ನನ್ನ ಕೊನೆಯ ಕ್ಷಣಗಳು ಅಂತ ನನಗೆ ತಿಳಿದಿದೆ. ಮಹಾ ಅಂದರೆ ಇನ್ನೊಂದು ಹೊತ್ತು, ಇಲ್ಲದಿದ್ದರೆ ಒಂದು ದಿನ, ಅದಕ್ಕಿಂತ ಹೆಚ್ಚು ದಿನ ನಾನು ಬದುಕಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಡ್ಯಾಡಿ ಅಂತ ಜೋರಾಗಿ ಅಳ್ತಾ ಹೇಳಿದ್ಲು. ಕೊನೆಯ ಕ್ಷಣದಲ್ಲಾದರೂ ನಿನ್ನನ್ನು ನೋಡ್ತೀನೋ ಇಲ್ವೋ ಅಂತ ತುಂಬಾ ಹೆದರಿದ್ದೆ. ಆದರೆ ಬಂದ್ಬಿಟ್ಯಾ ನನ್ನ ಬಂಗಾರದ ಮಗಳೇ ಅನ್ನುತ್ತಾ ಅವರು ಅವಳ ತಲೆ ಮೇಲೆ ಕೈ ಇಟ್ಟು ಮಾತಾಡ್ತಿದ್ರೆ ಸಾತ್ವಿಕಾಳಿಗೆ ಕಣ್ಣೀರು ನಿಲ್ಲುತ್ತಾನೇ ಇರಲಿಲ್ಲ. ನಿಜಕ್ಕೂ ಏನಿದು ಡ್ಯಾಡಿ ಇದೆಲ್ಲ? ನಿಮಗೆ ಗಾಯಗಳು ಹೇಗಾದವು? ಏನಾಯಿತು ಇಲ್ಲಿ ಅಂತ ಕೇಳಿದ್ಲು. ಆದರೆ ಅಲ್ಲಿದ್ದವ್ರು ಯಾರು ಏನೂ ಮಾತಾಡ್ತಿಲ್ಲ. ಅಲ್ಲಿ ಸುಮಾರು 15 ಜನ ಇದ್ದರು. ಅಲ್ಲಿ ಸಾತ್ವಿಕಾಳ ತಂದೆಯನ್ನು ಹೊರತುಪಡಿಸಿ ದಾದಾ ಅಮರೇಂದ್ರ ವರ್ಮ ಮತ್ತು ಕಪ್ಪು ಬಣ್ಣದ ಸೂಟ್ ಧರಿಸಿದ ರಕ್ಷಣಾ ಸಿಬ್ಬಂದಿ ಕೈಗಳನ್ನ ಹಿಂದಕ್ಕೆ ಕಟ್ಟಿಕೊಂಡು ಮಂಚದ ಸುತ್ತಲೂ ಸ್ವಲ್ಪ ದೂರದಲ್ಲಿ ಗಂಭೀರವಾಗಿ ನಿಂತಿದ್ರು. ನಿಜಕ್ಕೂ ಇವರೆಲ್ಲ ಯಾರು? ನೀವ್ಯಾಕೆ ಇಲ್ಲಿದ್ದೀರಿ? ನಮ್ಮ ಮನೆಗೆ ಹೊರಟೋಗೋಣ ಬನ್ನಿ ಡ್ಯಾಡಿ ಅಂದ್ಲು ಸಾತ್ವಿಕ. ನೀನು ನಮ್ಮ ಹೊಸ ಮನೆ ನೋಡಿಲ್ಲ ಅಲ್ವಾ? ಇದೇ ನಮ್ಮ ಮನೆಯಮ್ಮ ಅಂದರು ಸಾತ್ವಿಕಾಳ ತಂದೆ. ತಕ್ಷಣ ತಲೆ ತಿರುಗಿಸಿ ಅತ್ತಿತ್ತ ನೋಡಿದ್ಲು ಸಾತ್ವಿಕ. ಒಂದು ಕಡೆ ಅವಳ ತಾಯಿಯ ಫೋಟೋಗೆ ಹಾರ ಹಾಕಿ ಇಡಲಾಗಿತ್ತು. ಅದಕ್ಕೆ ಸ್ವಲ್ಪ ದೂರದಲ್ಲಿ ತಂದೆ ಮಗಳ ಫೋಟೋ ಇತ್ತು. ಮುಂಚೆ ಆಸ್ಟ್ರೇಲಿಯಾಗೆ ಬಂದಾಗ ಅವರಿಬ್ಬರು ಹೊರಗಡೆ ಆಟ ಆಡ್ತಾ ತಮಾಷೆಯಾಗಿ ತೆಗೆಸ್ಕೊಂಡ ಫೋಟೋವನ್ನು ಅವಳ ತಂದೆ ಎಷ್ಟು ಚೆನ್ನಾಗಿ ಚೌಕಟ್ಟು ಮಾಡಿಸಿ ಇಲ್ಲಿ ಇಟ್ಕೊಂಡಿದ್ದಾರೆ ಎಂಬುದನ್ನು ಸಾತ್ವಿಕ ಅರ್ಥ ಮಾಡಿಕೊಂಡ್ಳು. ಆ ಫೋಟೋ ನೋಡ್ತಿದ್ದಂತೆ ಅಂದು ನಡೆದ ಸಿಹಿಯಾದ ನೆನಪುಗಳು ಎಲ್ಲ ಸಾತ್ವಿಕಾಳ ಕಣ್ಮುಂದೆ ಬಂದು ಹೋದ್ವು. ಡ್ಯಾಡಿ ನನ್ನ ಹಿಡ್ಕೊಳ್ಳಿ ನೋಡೋಣ ಅಂತ ಸಾತ್ವಿಕ ಓಡ್ತಿದ್ರೆ ಹನುಮಂತರಾವ್ ಅವರು ಕೂಡ ಓಡಿ ಬಂದು ಕೊನೆಗೂ ಮಗಳನ್ನು ಎತ್ಕೊಂಡಿದ್ರು. ಆಗ ಅವಳ ಚಿಕ್ಕಪ್ಪ ಆ ಅದ್ಭುತ ಕ್ಷಣವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ರು. ಅದು ತುಂಬ ಚೆನ್ನಾಗಿದೆ ಅಂತ ಹನುಮಂತರಾವ್ ಅವರು ಮರುವಿನ್ಯಾಸ ಮಾಡಿಸಿ ಇಟ್ಕೊಂಡಿದ್ರು. ಯಾವಾಗಲೂ ನನ್ನನ್ನು ಇಲ್ಲಿಗೆ ಬರಬೇಡ ಅಂತಾನೆ ಹೇಳ್ತಿದ್ರಿ. ಈ ಬಾರಿ ನಾನು ನಿಮಗೆ ಹೇಳ್ದೇನೆ ಹೊರಟು ಬಂದೆ. ಆದರೆ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ರಹಸ್ಯ ಇರಲ್ಲ ಅಲ್ವಾ? ಚಿಕ್ಕಪ್ಪ ನಿಮಗೆ ಫೋನ್ ಮಾಡಿ ಆ ವಿಷಯ ತಿಳಿಸಿದ್ರು. ಅದು ನನಗೂ ಗೊತ್ತು. ನೀವೇನೋ ನನಗೆ ಆಶ್ಚರ್ಯ ಕೊಡಬೇಕು ಅಂತ ವಿಮಾನ ನಿಲ್ದಾಣಕ್ಕೆ ಬಂದು ನಿನ್ನ ಖುಷಿಗೆ ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ರಿ. ನಾನೇನು ನಿಮಗೆ ಇಲ್ಲಿ 60ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಫ್ರೆಂಡ್ಸ್ ಮೂಲಕ ಹೋಟೆಲ್ನಲ್ಲಿ ಎಲ್ಲ ರೆಡಿ ಮಾಡಿಸಿದ್ದೆ ಅಂತ ಸಾತ್ವಿಕ ಅಳುತ್ತಾ ಹೇಳ್ತಿದ್ರೆ ದಾದಾ ಕಣ್ಣುಗಳಲ್ಲೂ ನೀರು ನಿಲ್ತಿರಲಿಲ್ಲ. ಅಮರೇಂದ್ರ ವರ್ಮ ಕೂಡ ತನ್ನ ಮುಷ್ಟಿ ಗಟ್ಟಿಯಾಗಿ ಬಿಗಿದು ಕೋಪದಿಂದ ನಡೀತಾ ಇರೋದನ್ನು ನೋಡ್ತಿದ್ದ. ನಿಮಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ಇವನೇ ತಾನೇ ಅಂತ ಅಮರೇಂದ್ರ ವರ್ಮನ ಕಡೆ ಕೈ ತೋರಿಸಿ
ಕೇಳಿದ್ಲು ಸಾತ್ವಿಕ. ಅದಲ್ಲಮ್ಮ ಅದು ಅಂತ ಹನುಮಂತರಾವ್ ಅವರು ಮೆಲ್ಲನೆ ಏನೋ ಹೇಳಲು ಹೋದರು. ನಿಜಕ್ಕೂ ನಿನಗೆ ಬುದ್ಧಿ ಇದೆಯಾ? ನನ್ನ ತಂದೆಗಿಂತ ಪರಿಸ್ಥಿತಿ ಯಾಕೆ ತಂದಿಟ್ಟೆ? ಯಾಕೆ ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಿದ್ಯಾ ಅಂತ ಸಿಟ್ಟಿನಿಂದ ಬಂದ ಸಾತ್ವಿಕ ಅಮರೇಂದ್ರ ವರ್ಮನ ಶರ್ಟ್ ಕಾಲರನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದರು. ಇಡೀ ಕೋಣೆಯಲ್ಲಿ ಗಾಳಿಯೇ ಸ್ತಂಭನವಾಗಿ ಹೋದಂತೆ ಆಯಿತು. ಬೇಡಮ್ಮ ಬಿಡು ಅಂತ ಹೇಳಬೇಕು ಅಂದ್ಕೊಂಡ ಹನುಮಂತರಾವ್ ಅವರ ಗಂಟಲಿನಿಂದ ಧ್ವನಿಯೇ ಹೊರಗೆ ಬರ್ತಾ ಇರಲಿಲ್ಲ. ಅಲ್ಲಿದ್ದ ರಕ್ಷಣಾ ಸಿಬ್ಬಂದಿ ತಕ್ಷಣ ಮುನ್ನುಗ್ಗಿ ಬಂದು ಸಾತ್ವಿಕಾಳ ತನಗೆ ಬಂದೂಕು ಗುರಿ ಇಟ್ಟರು. ದಾದಾ ಕೂಡ ಕಣ್ಣು ದೊಡ್ಡದು ಮಾಡಿ ನೋಡ್ದ. ಯಾಕಂದರೆ ಇಡೀ ನಗರವನ್ನೇ ಗಡಗಡ ನಡೆಸುವವನು ಅಮರೇಂದ್ರ ವರ್ಮ. ಮುಖ್ಯಮಂತ್ರಿ ಕೂಡ ಇಂದಷ್ಟೇ ತಾನು ಹೋಗಬೇಕಾಗಿದ್ದ ಪ್ರಯಾಣವನ್ನು ಮುಂದೂಡಿಕೊಂಡು ಇವನನ್ನು ಹೊರಗೆ ಕಳಿಸ್ಕೊಟ್ಟಿದ್ರು. ದೊಡ್ಡ ದೊಡ್ಡ ರಾಜಕಾರಣಿಗಳು, ರೌಡಿಗಳು, ಗೂಂಡಾಗಳು, ಗಣ್ಯರು ಯಾರೇ ಆಗಲಿ ಅಮರೇಂದ್ರ ವರ್ಮನ ಮುಂದೆ ತಲೆ ಬಾಗಿಸಿ ಮಾತಾಡಲೇಬೇಕು. ಅಂತಹ ಅಮರೇಂದ್ರ ವರ್ಮನ ಶರ್ಟನ್ನು ಸಾತ್ವಿಕ ಹಿಡ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಪೂರ್ತಿ ನಿಶ್ಶಬ್ದ ಆವರಿಸಿತು. ಎಲ್ರಿಗೂ ಅತೀವ ಆಶ್ಚರ್ಯ ಕಾದಿತ್ತು. ಆಗ ಅಮರೇಂದ್ರ ವರ್ಮನ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಸಾತ್ವಿಕ ಥರ ಶರ್ಟ್ ಹಿಡಿದ ತಕ್ಷಣ ಎಲ್ರಿಗೂ ಗಾಬರಿಯಾಗಿ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಿದ್ರು. ಇನ್ನು ಈಗೇನು ನಡೆಯುತ್ತೋ ಅಂತ ಮಂಚದ ಮೇಲಿದ್ದ ಹನುಮಂತರಾವ್ ಅವರು ಹೆದರ್ತಾ ಇದ್ರು. ದಾದಾ ಕೂಡ ಕಂಗಾಲಾಗಿ ನೋಡ್ತಿದ್ದ. ರಕ್ಷಣಾ ಸಿಬ್ಬಂದಿಯವರೆಲ್ಲ ಸಾತ್ವಿಕಾಳ ತಲೆಗೆ ಬಂದೂಕು ಇಟ್ಟೇ ನಿಂತಿದ್ದಾರೆ. ಅಷ್ಟೇ, ತನ್ನ ಕಣ್ಣಲ್ಲಿದ್ದ ಕಪ್ಪು ಕನ್ನಡಕ ತೆಗೆದ ಅಮರೇಂದ್ರ ವರ್ಮ ಬಿಗಿದಿದ್ದ ಮುಷ್ಟಿಯನ್ನು ಮೇಲಕ್ಕೆತ್ತಿ ಒಂದೇ ಒಂದು ಏಟನ್ನು ಸಾತ್ವಿಕಾಳ ಕೆನ್ನೆಗೆ ಜೋರಾಗಿ ಬಾರಿಸ್ದ. ಅಷ್ಟೇ, ಆ ಏಟಿನ ರಭಸಕ್ಕೆ ರಕ್ಷಣಾ ಸಿಬ್ಬಂದಿಯನ್ನು ದಾಟ್ಕೊಂಡು ಹೋಗಿ ಅಷ್ಟು ದೂರದಲ್ಲಿ ಕೆಳಗೆ ಬಿದ್ದಳು ಸಾತ್ವಿಕ. ನಿಜಕ್ಕೂ ತುಂಬ ಬೆಳ್ಳಗಿದ್ದ ಸಾತ್ವಿಕಾಳ ಕೆನ್ನೆ ಮೇಲೆ ಅಮರೇಂದ್ರ ವರ್ಮನ ಕೈಯ 4 ಬೆರಳುಗಳ ಅಚ್ಚು ಹಾಗೆ ಮೂಡ್ತು. ತುಂಬ ವೇಗವಾಗಿ ಹೋಗಿ ಕೆಳಗೆ ಬಿದ್ದಿದ್ದರಿಂದ ಅವಳ ಹಣೆಗೂ ಗಾಯವಾಯಿತು. ಅಮರೇಂದ್ರ ವರ್ಮ ಎಷ್ಟು ಜೋರಾಗಿ ಹೊಡೆದಿದ್ದ ಅಂದರೆ ಅವಳ ತುಟಿಯ ಮೂಲೆ ಸೀಳಿ ಲೈಟಾಗಿ ರಕ್ತ ಕೂಡ ಬರೋದಕ್ಕೆ ಆರಂಭಿಸ್ತು. ಅಷ್ಟು ದೊಡ್ಡ ಏಟು ಬಿದ್ದ ಮೇಲೆಯೇ ಸಾತ್ವಿಕಾಳಿಗೆ ಪ್ರಜ್ಞೆ ಬಂದಂತಾಗಿದ್ದು. ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕಣ್ ತುಂಬ ನೀರು ತುಂಬಿಕೊಂಡು ನನ್ನನ್ನು ಹೊಡಿತೀಯಾ ಅನ್ನುವಂತೆ ಕೋಪದಿಂದ ನೋಡಿದ್ಲು. ಅಷ್ಟೇ, ಸಿಂಹದಂತೆ ಹೆಜ್ಜೆ ಹಿಡುತ್ತಾ ವೇಗವಾಗಿ ಬಂದ ಅಮರೇಂದ್ರ ವರ್ಮ ಸಾತ್ವಿಕಾಳ ಜುಟ್ಟನ್ನು ಗಟ್ಟಿಯಾಗಿ ಹಿಡಿದು ಮೇಲಕ್ಕೆತ್ತಿದ. ಎಷ್ಟೇ ಕೊಬ್ಬು ನಿನಗೆ? ಈ ಅಮರೇಂದ್ರ ವರ್ಮನ್ ಶರ್ಟ್ ಹಿಡಿತೀಯಾ ನೀನು ಅಂತ ಮತ್ತೊಂದು ಏಟು ಕೊಡಲು ಕೈಯನ್ನು ಮೇಲಕ್ಕೆತ್ತಿದ. ಆಗಲೇ ಒಂದು ಏಟು ತಿಂದಿದ್ದ ಸಾತ್ವಿಕ ಎರಡನೇ ಏಟು ಎಲ್ಲಿ ಬೀಳುತ್ತೋ ಅಂತ ಹೆದರಿ ಕಣ್ಣು ಮುಚ್ಚಿಕೊಂಡು ತಲೆಯನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಎತ್ತಿದ ಆ ಕೈ ಸಾತ್ವಿಕಾಳ ಕೆನ್ನೆಗೆ ತಾಗುವಷ್ಟರಲ್ಲಿ ದಾದಾ ಓಡ್ ಬಂದು ಅಮರೇಂದ್ರ ವರ್ಮನ ಹೆಗಲ ಮೇಲೆ ಕೈಯಿಟ್ಟು ತಡೆದ. ಯಾಕೆ ತಡೆದೆ ಅನ್ನುವಂತೆ ದಾದಾ ಕಡೆ ಕೋಪದಿಂದ ನೋಡಿದ ಅಮರೇಂದ್ರ ವರ್ಮ. ಅತ್ತ ನೋಡು ಅಂತ ದಾದಾ ಹೇಳಿದ ತಕ್ಷಣ ನೋಡಿದ್ರೆ ಹನುಮಂತರಾವ್ ಅವರು 2 ಕೈಗಳನ್ನ ಕಷ್ಟಪಟ್ಟು ಹತ್ತಿರ ತಂದು ನಮಸ್ಕಾರ ಮಾಡುತ್ತಾ ದಯವಿಟ್ಟು ಹೊಡಿಬೇಡ ಅಂತ ಸನ್ನೆ ಮಾಡ್ತಿದ್ರು. ಇನ್ನು ನನ್ನ ಮೇಲೆ ಏಟು ಬೀಳಲಿಲ್ವಲ್ಲ ಅಂತ ಸಾತ್ವಿಕ ಮೆಲ್ಲನೆ ಕಣ್ಬಿಟ್ಟು ನೋಡಿದಾಗ ಅವರ ಸನ್ನೆಗಳು ಅವಳಿಗೆ ಕಾಣಿಸಿದ್ವು. ಅಷ್ಟೇ, ಅಮರೇಂದ್ರ ವರ್ಮನ್ ಕೈಯಲ್ಲಿದ್ದ ತನ್ನ ಜುಟ್ಟನ್ನು ಹೇಗೋ ಬಿಡಿಸ್ಕೊಂಡು ಗಬಗಬನೆ ಓಡಿ ತನ್ನ ಡ್ಯಾಡಿ ಹತ್ರ ಹೋದ್ಲು ಸಾತ್ವಿಕ. ಅಮರೇಂದ್ರ ವರ್ಮನಿಗೆ ಕೋಪ ನಿಯಂತ್ರಿಸೋದಕ್ಕೆ ಆಗ್ತಾ ಇಲ್ಲ. ಮೇಲಕ್ಕೆತ್ತಿದ ಕೈಯನ್ನು ಹಾಗೆ ಬಿಗಿದು ಪಕ್ಕದಲ್ಲಿದ್ದ ದೊಡ್ಡ ಗಾಜಿನ ಬಾಗಿಲಿಗೆ ಜೋರಾಗಿ ಗುದ್ದ. ಅಷ್ಟೇ, ಆ ಗಾಜು ಟಣ್ಣಂತ ಪುಡಿ ಪುಡಿಯಾಗಿ ಬಿತ್ತು. ಆ ಶಬ್ದಕ್ಕೆ ಸಾತ್ವಿಕ ಕಿವಿ ಮುಚ್ಕೊಂಡು ಜೋರಾಗಿ ಕಿರ್ಚಿದ್ಲು. ಯಾಕಂದರೆ ಅಮರೇಂದ್ರ ವರ್ಮನಿಗೆ ತನ್ನ ಸಿಟ್ಟನ್ನು ತಡೆಯೋದಕ್ಕಾಗ್ತಿರ್ಲಿಲ್ಲ. ಒಬ್ಬ ಹುಡುಗಿ ತನ್ನ ಶರ್ಟ್ ಹಿಡಿದಿದ್ದಾಳೆ ಎಂಬ ಕೋಪವನ್ನು ಅವನಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಉಳಿದವರೆಲ್ಲರೂ ಕೂಡ ಕಿವಿ ಮುಚ್ಕೊಂಡ್ರು. ಯಾಕಂದರೆ ಅಷ್ಟು
ಗಟ್ಟಿಯಾಗಿದ್ದ ಗಾಜು ಪುಡಿ ಪುಡಿಯಾಗಿ ಹೋಗಿತ್ತು. ಭಯದಿಂದ ತನ್ನ ಡ್ಯಾಡಿ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಸಾತ್ವಿಕ. ಅಯ್ಯೋ ದೇವ್ರೇ, ಆ ಏಟೇನಾದರೂ ನನ್ನ ಮೇಲೆ ಬಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ಆಗ ನನ್ನ ಮುಖ ಪೂರ್ತಿ ಚೊಟ್ಟೆಯಾಗಿ ಹೋಗ್ತಿತ್ತೋ ಏನೋ ಅಂತ ಅಂದ್ಕೊಂಡ್ಳು. ಮೆಲ್ಲನೆ ಅಮರೇಂದ್ರ ವರ್ಮನ ಕಡೆ ನೋಡಿದ್ಲು. ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು. ಆ ಕಣ್ಣುಗಳಿಂದ ಅವಳನ್ನೇ ನೇರವಾಗಿ ನೋಡ್ತಾ ಇರೋದನ್ನು ಕಂಡು ಹೆದರಿ ತಲೆ ತಿರುಗಿಸ್ಕೊಂಡ್ಳು ಸಾತ್ವಿಕ. ಕೋಪ ನಿಯಂತ್ರಿಸ್ಕೋ ಅನ್ನುವಂತೆ ದಾದಾ ಅವನ ಹೆಗಲನ್ನು ಮೆಲ್ಲನೆ ಸವರದ. ಸಾತ್ವಿಕ, ನೀನು ಕೋಣೆ ಒಳಗಡೆ ಹೋಗಮ್ಮ ಅಂದರು ಹನುಮಂತರಾವ್. ಸರಿ ಅನ್ನುತ್ತಾ ಯಾವ ಕೋಣೆಗೆ ಹೋಗಬೇಕು ಅಂತ ನೋಡ್ತಿದ್ದಾಗ ಆ ಎಡಗಡೆಯಲ್ಲಿರುವ ಮೊದಲನೇ ಕೋಣೆ ನಿನ್ನದೇ ಅಂತ ತಂದೆ ಹೇಳಿದ್ರು. ತಕ್ಷಣ ಯಾವುದೋ ಓಟದ ಸ್ಪರ್ಧೆಯಲ್ಲಿ ಓಡುವಂತೆ ವೇಗವಾಗಿ ಕೋಣೆ ಒಳಗಡೆ ಹೋಗಿ ಬಾಗಿಲು ಹಾಕಿ ಕೀಲಿ ಹಾಕೊಂಡ್ಳು ಸಾತ್ವಿಕ. ಒಳಗೆ ಹೋಗ್ತಿದ್ದಂತೆ ಅಲ್ಲೊಂದು ಸಣ್ಣ ಫ್ರಿಡ್ಜ್ ಕಾಣ್ತು. ಅಷ್ಟೇ ವೇಗವಾಗಿ ಅದರಲ್ಲಿದ್ದ ನೀರಿನ ಬಾಟಲಿ ತೆಗೆದು ನೀರು ಕುಡಿಯೋದ್ರ ಜೊತೆಗೆ ತನ್ನ ಮುಖದ ಮೇಲೂ ಚಿಮ್ಕಿಸ್ಕೊಂಡ್ಳು. ಅಷ್ಟರಲ್ಲಿ ಅವಳಿಗಿದ್ದ ಆತಂಕ ಮತ್ತು ಹೆದರಿಕೆ ಸ್ವಲ್ಪ ಕಡಿಮೆ ಆಯಿತು. ಅಮರೇಂದ್ರ, ಇತ್ತ ಬಾ ಅಂತ ಸನ್ನೆ ಮಾಡಿದ್ರು ಹನುಮಂತರಾವ್. ತಕ್ಷಣ ಒಬ್ಬ ರಕ್ಷಣಾ ಸಿಬ್ಬಂದಿ ಕಡೆ ನೋಡಿದ ಅಮರೇಂದ್ರ ವರ್ಮ ಅವನು ವೇಗವಾಗಿ ಹೋಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ತಂದ. ಹನುಮಂತರಾವ್ ಅವರ ಕೈಯಿಂದ ತನ್ನ ಕೈಯನ್ನು ಅಮರೇಂದ್ರ ವರ್ಮ ಕಿತ್ತುಕೊಳ್ಳಲು ಹೋದ. ಆದರೆ ಅವರು ಬಿಡದೆ ದಾದಾ ಕೈ ಕೊಟ್ಟು ಹಿಡ್ಕೊಳ್ಳೋದಕ್ಕೆ ಹೇಳಿ ಗಾಯವನ್ನು ಸ್ವಚ್ಛ ಮಾಡಿ ಪಟ್ಟಿ ಕಟ್ಟುವಂತೆ ಸನ್ನೆ ಮಾಡಿದ್ರು. ಬೇರೆ ದಾರಿ ಇಲ್ಲದೆ ದಾದಾ ಅಲ್ಲಿ ಸ್ವಚ್ಛ ಮಾಡಿ ಮುಲಾಮ್ ಹಚ್ಚಿ ಪ್ರಥಮ ಚಿಕಿತ್ಸೆ ಮಾಡ್ದ. ನನ್ನ ಮಗಳನ್ನು ಕ್ಷಮಿಸ್ಬಿಡು ಅಮರೇಂದ್ರ ಅಂದರು ಹನುಮಂತರಾವ್. ಆದರೆ ಅಮರೇಂದ್ರ ವರ್ಮ ಏನು ಮಾತಾಡದೆ ಕೋಪದಿಂದ ಹೊರಗಡೆ ಹೋದ. ಮಂಚದ ಮೇಲೆ ಕುಳಿತ ಸಾತ್ವಿಕ ಇಲ್ಲಿ ನೀರಿನ ಬಾಟ್ಲಿ ಹೇಗೆ ಬಂತು ಅಂತ ಸುತ್ತಲೂ ನೋಡಿದಾಗ ಆ ಕೋಣೆಯಲ್ಲಿ ಸಣ್ಣ ಫ್ರಿಡ್ಜ್, ಹವಾನಿಯಂತ್ರಣ ಯಂತ್ರ, ದೂರದರ್ಶನ, ಮಂಚ ಎಲ್ಲವೂ ಇದ್ವು. ನನಗೋಸ್ಕರ ನಮ್ಮ ಡ್ಯಾಡಿ ಇದೆಲ್ಲ ಒಳಾಂಗಣ ವಿನ್ಯಾಸ ಮಾಡಿಸಿದ್ದಾರೆ ಅಂತ ಖುಷಿಯಿಂದ ಆ ಕೋಣೆಯನ್ನು ನೋಡ್ತಾ ಇದ್ಲು. ವಾವ್, ತುಂಬ ಚೆನ್ನಾಗಿದೆ ಅಂದ್ಕೊಳ್ತಾ ಅಲ್ಲಿದ್ದ ಕಿಟಕಿ ಬಾಗಿಲನ್ನು ತೆರೆದ್ಲು. ಕೋಪದಿಂದ ಹೊರಗೆ ಬಂದಿದ್ದ ಅಮರೇಂದ್ರ ವರ್ಮ ಅಲ್ಲಿ ನಿಂತು ಒಂದು ಮರದ ಕೊಂಬೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಕಿಟಕಿ ತೆಗೆದ ಶಬ್ದ ಕೇಳಿ ತಿರುಗಿ ನೋಡಿದಾಗ ಅಲ್ಲಿ ಕಿಟಕಿ ತೆರೆದು ನೋಡ್ತಿದ್ದ ಸಾತ್ವಿಕ ಕಾಣಿಸಿದ್ಲು. ಅಮರೇಂದ್ರ ವರ್ಮ ಹಾಗೆ ನೋಡ್ತಿದ್ದಂತೆ ಟಕ್ಕನೆ ಪಕ್ಕಕ್ಕೆ ಸರಿದು ಗೋಡೆ ಮರೆಯಲ್ಲಿ ಅಡಕ್ಕೊಂಡ್ಳು ಸಾತ್ವಿಕ. ತಕ್ಷಣ ಗೋಡೆ ಹಿಂದೆ ಬಂದು ಮೆಲ್ಲಗೆ ಕಿಟಕಿಯನ್ನು ಮುಚ್ಚಿದ್ಲು ಸಾತ್ವಿಕ. ತೆರೆದಿದ್ದ ಕಿಟಕಿಯನ್ನು ಅವಳು ಮುಚ್ಚಿದ್ದನ್ನು ನೋಡಿ ಅಮರೇಂದ್ರ ವರ್ಮ ಹಲ್ಲು ಕಚ್ಚಿದ. ನನ್ನ ಶರ್ಟ್ ಹಿಡಿತಾಳ ಈ ಹುಡುಗಿ ಅಂತ ತುಂಬ ಗಂಭೀರವಾಗಿ ಅಂದ್ಕೊಂಡ. ಅಷ್ಟರಲ್ಲೇ ದಾದಾ ಬಂದು ರಾವ್ ಅವರು ಕರೀತಿದ್ದಾರೆ ಅಂತ ಹೇಳಿದ್ದಕ್ಕೆ ಅಮರೇಂದ್ರ ವರ್ಮ ಮತ್ತೆ ಒಳಗಡೆ ಬಂದ. ಅಷ್ಟರೊಳಗೆ ಅಲ್ಲಿದ್ದ ಹುಡುಗರೆಲ್ಲ ಸೇರಿ ಪುಡಿ ಪುಡಿಯಾಗಿ ಹೋಗಿದ್ದ ಗಾಜಿನ ಚೂರುಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ಸ್ವಚ್ಛ ಮಾಡಿದರು. ಅಷ್ಟರಲ್ಲೇ ವೈದ್ಯರು ಕೂಡ ಬಂದು ರಾವ್ ಅವರನ್ನ ತಪಾಸಣೆ ಮಾಡ್ತಾ ಇದ್ರು. ಹೇಗಿದ್ದಾರೆ ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ ಅಮರೇಂದ್ರ ವರ್ಮ. ಇಲ್ಲ, ಎಲ್ಲೋ ಒಂದು ಕಡೆ ಮಾತ್ರ ಆಯಸ್ಸು ಉಳಿದಿದೆ. ಇನ್ನೊಂದು ದಿನದ ಭರವಸೆ ಮಾತ್ರ ಕೊಡಬಹುದು. ನೆಂಟರಿಗೆ ಸುದ್ದಿ ಮೂಡಿಸಿ ಅಂತ ಹೇಳಿದ್ರು ವೈದ್ಯರು. ಅಲ್ರಿ, ನೀವು ವೈದ್ಯರಾಗಿದ್ಕೊಂಡು ಒಂದು ಜೀವನ ಕಾಪಾಡೋದಕ್ಕಾಗ್ತಿಲ್ವಾ ಅಂತ ಗಂಭೀರವಾಗಿ ಕೇಳಿದ ಅಮರೇಂದ್ರ ವರ್ಮ. ಹೊರಗಡೆ ಯಾರದ್ದೋ ಹೊಸ ಧ್ವನಿ ಕೇಳಿಸ್ತಿದ್ದಂತೆ ಸಾತ್ವಿಕ ಕೂಡ ಕೋಣೆ ಬಾಗಿಲು ತೆರೆದುಕೊಂಡು ಹೊರಗೆ ಬಂದ್ಲು. ತನ್ನ ತಂದೆಯ ಬಗ್ಗೆ ಅವರು ಹಾಗೆ ಹೇಳ್ತಿರೋದನ್ನು ಕೇಳಿ ಮೆಲ್ಲನೆ ಬಂದು ತಂದೆಯ ಪಕ್ಕದಲ್ಲಿ ನಿಂತಳು. ನೋಡಿ, ಒಬ್ಬ ಮನುಷ್ಯ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಗ ಅವನನ್ನು ಮತ್ತೆ ಬದುಕಿಸೋ ಶಕ್ತಿ ನಮಗೆ ಇರಲ್ಲ. ಹಾಗಾಗಿ
ನಾವು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಅಂಗಾಂಗಗಳು ಎಷ್ಟು ಹಾನಿಗೊಳಗಾಗಿವೆ ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಯಾರಿಗಾಗಿಯೋ ಕಾಯ್ತಿದ್ದಾರೆ ಅಂದಿದ್ರಲ್ಲ, ಅವ್ರನ್ನ ಬೇಗ ಕರೆಸಿ. ಕನಿಷ್ಠ ಕೊನೆ ಬಾರಿ ಆದರೂ ಅವ್ರನ್ನ ನೋಡ್ಕೊಳ್ಳಿ. ಏನಾದರೂ ಒಂದು ಮಾಡಿ ದಯವಿಟ್ಟು ಅಂತ ಅಮರೇಂದ್ರ ವರ್ಮ ವೈದ್ಯರ ಮೇಲೆ ಗಟ್ಟಿಯಾಗಿ ಕಿರ್ಚಿದ. ನೀವು ಎಷ್ಟು ಗಟ್ಟಿಯಾಗಿ ಕಿರ್ಚಿದ್ರೂ ಪ್ರಯೋಜನ ಇಲ್ಲ. ಕತ್ತಿ ಇರಿತಗಳು ಎಷ್ಟು ಬಲವಾಗಿ ಬಿದ್ದಿವೆ ಅಂತ ನಾನು ನಿಮಗೆ ಈಗಾಗಲೇ ತೋರಿಸಿದ್ದೀನಿ. ಈ ಹುಡುಗಿ ಯಾರು ಅಂತೂ ಸಾತ್ವಿಕಾಳನ್ನು ತೋರಿಸಿ ಕೇಳಿದ್ರು ಡಾಕ್ಟರ್. ರಾವ್ ಅವರ ಮಗಳು ಅಂತಂದ ದಾದಾ. ನಿನಗೋಸ್ಕರವೇ ನಿಮ್ಮ ತಂದೆ ಇನ್ನು ಪ್ರಾಣ ಹಿಡ್ಕೊಂಡು ಕಾಯ್ತಿದ್ದಾರಮ್ಮ. ಇವರೆಲ್ಲ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಮಗಳಾಗಿರೋದ್ರಿಂದ ನಿನಗೆ ಹೇಳ್ತಿದ್ದೀನಿ, ಇವರು ಇನ್ನು 1 ದಿನಕ್ಕಿಂತ ಹೆಚ್ಚು ಬದುಕಲ್ಲ ಅಂತ ವೈದ್ಯರು ಹೇಳಿದ್ರು. ಏನಾದರೂ ಮಾಡಿ ದಯವಿಟ್ಟು ಅಂತ ಸಾತ್ವಿಕ ಕೂಡ ವಿನಂತಿಸಿದ್ಲು. ಅವಕಾಶ ಇದ್ದರೆ ಪ್ರಾಣ ಉಳಿಸ್ತೀವಮ್ಮ, ಆದರೆ ಪ್ರಾಣ ತೆಗೆಯಲ್ಲ ಅಲ್ವಾ, ಕ್ಷಮಿಸಿ ಅಮ್ಮ ಅಂತ ಹೇಳಿ ವೈದ್ಯರು ಹೊರಟು ಹೋದರು. ಡ್ಯಾಡಿ ಅಂದ್ಕೊಳ್ತಾ ಅವ್ರ ಪಕ್ಕದಲ್ಲಿ ಕುರ್ಚಿ ಮೇಲೆ ಕೂತು ತುಂಬ ಬೇಜಾರು ಮಾಡ್ಕೊಳ್ತಿದ್ಲು ಸಾತ್ವಿಕ. ಅಷ್ಟು ಬಲವಾಗಿ ಚುಚ್ಚಿ ನಿಮ್ಮ ಮೇಲೆ ಕೋಪದಿಂದ ನಿಮ್ಮನ್ನು ಕೊಲ್ಲೋದಕ್ಕೆ ಯಾರು ಪ್ರಯತ್ನಿಸಿದ್ದು ಡ್ಯಾಡಿ ಅಂತ ಕೇಳಿದ್ಲು ಸಾತ್ವಿಕ. ಆದರೆ ರಾವ್ ಅವರು ಮಾತನಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಕಣ್ಣು ಮುಚ್ಕೊಂಡಿದ್ರು. ನಿಜಕ್ಕೂ ಏನು ನಡೀತು ಅಂತ ಅಲ್ಲಿ ಯಾರನ್ನು ಕೇಳಬೇಕು ಎಂಬುದು ಕೂಡ ಸಾತ್ವಿಕಾಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ಡ್ಯಾಡಿ ಡ್ಯಾಡಿ ಅಂದ್ಕೊಳ್ತಾ ಬೇಜಾರಿನಿಂದ ಅಲ್ಲೇ ಕೂತಿದ್ಲು. ಈಗೇನು ಮಾಡೋಣ ಅಮರೇಂದ್ರ ಅಂತ ಕೇಳಿದ ದಾದಾ. ಅಮರೇಂದ್ರ ವರ್ಮ ಏನನ್ನೂ ಮಾತಾಡಲಿಲ್ಲ. ಆದರೆ ದಾದಾ ಅದನ್ನು ಅರ್ಥ ಮಾಡಿಕೊಂಡು ಸಾತ್ವಿಕಾಳ ಹತ್ರ ಬಂದು, ನಿಮ್ಮ ನೆಂಟರಿಗೆ ಫೋನ್ ಮಾಡಿ ವಿಷಯ ತಿಳಿಸಮ್ಮ ಅಂತ ಅಂದ. ನಮ್ಗೆ ಯಾರೂ ಇಲ್ಲ, ಚಿಕ್ಕಪ್ಪ ಮಾತ್ರ ಇದ್ದಾರೆ. ಸರಿ, ಅವರಿಗೆ ವಿಷಯ ತಿಳಿಸು ಅಂತಂದ ದಾದಾ. ಸಾತ್ವಿಕ ಫೋನ್ ತೆಗೆದುಕೊಂಡು ತನ್ನ ಚಿಕ್ಕಪ್ಪನಿಗೆ ಕರೆ ಮಾಡಿದ್ಲು. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಉನ್ನತ ಅಧಿಕಾರಿಗಳ ಕಚೇರಿಯಲ್ಲಿ ಎಲ್ಲರೂ ಗಾಬರಿಯಿಂದ ಓಡಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಕೂತ ಮೇಲೆ ನೀರಿನ ಬಾಟಲಿಯನ್ನು ಕೊಟ್ಟರು. ಯಾಕೆ ಸರ್ ಅರ್ಜೆಂಟಾಗಿ ಹೀಗೆ ಸಭೆ ಕರೆದಿದ್ದೀರಾ ಅಂತ ಅಲ್ಲಿದ್ದ ಒಬ್ಬ ಅಧಿಕಾರಿ ಕೇಳ್ದ. ನಮ್ಮೆಲ್ಲರಿಗೂ ಗೊತ್ತು ತಾನೇ, ಅಮರೇಂದ್ರ ವರ್ಮನಿಗೆ ಬಲಗೈ ಥರ ಇದ್ದ ಆ ರಾವ್ ಅವರು ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಹೌದು ಸರ್, ಗೊತ್ತು. ಹನುಮಂತರಾವ್ ಅವರು ತೀರಿ ಹೋದ ಮರು ಕ್ಷಣವೇ ಈ ಇಡೀ ನಗರವನ್ನು ಅಮರೇಂದ್ರ ವರ್ಮ ಅಲ್ಲೋಲ ಕಲ್ಲೋಲ ಮಾಡ್ತಾನೆ. ಇದು ಯಾರು ಮಾಡಿದ್ದಾರೆ ಎಂಬುದು ಅಮರೇಂದ್ರ ವರ್ಮನಿಗೆ ಗೊತ್ತು, ಯಾಕೆ ಮಾಡಿದ್ದಾರೆ ಎಂಬುದು ಕೂಡ ಗೊತ್ತು. ತನ್ನ ಬಲಗೈ ಥರ ಇದ್ದ ರಾವ್ ಅವರು ಸತ್ತರೆ ಅಮರೇಂದ್ರ ವರ್ಮ ಸುಮ್ಮನೆ ಇರ್ತಾನೆ ಅಂತ ನಾನು ಅಂದ್ಕೊಂಡಿಲ್ಲ. ಅವನು ಏನು ಮಾಡ್ತಾನೆ ಸರ್? ಯುದ್ಧ ಮಾಡ್ತಾನೆ, ಅದು ಎದುರಾಳಿ ಗುಂಪಾದ ಆ ದಿಲೀಪ್ ವರ್ಮ ತಂಡದ ಮೇಲೆ. ತುಂಬ ವರ್ಷಗಳಿಂದ ಅವರಿಗೂ ಇವರಿಗೂ ದ್ವೇಷ ಇದೆ. ಯಾವ ಕ್ಷಣದಲ್ಲಿ ಏನಾದರೂ ಆಗಬಹುದು. ನಾವು ಜಾಗರೂಕರಾಗಿ ಇರಬೇಕು. ಇದಕ್ಕಾಗಿ ನಾನು ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡ್ತಿದ್ದೀನಿ. ಈಗೋ ಅವರೇ ಆ ಅಧಿಕಾರಿ ಅಂತ ಹೇಳಿದ ತಕ್ಷಣ ಅಧಿಕೃತ ಉಡುಪಿನಲ್ಲಿ ತುಂಬ ಕಟ್ಟುನಿಟ್ಟಾಗಿ ಗಂಭೀರವಾಗಿ ನಡ್ಕೊಂಡು ಬಂದ ಅಧಿಕಾರಿ ಅಭಿರಾಮ್. ಎಲ್ಲರೂ ಅಭಿರಾಮ್ ಕಡೆ ನೋಡ್ತಾ ಇದ್ರು. ಅವನು ಎಲ್ಲರ ಕಡೆ ನೋಡಿ ಒಂದು ಸಣ್ಣ ನಗುವನ್ನು ನಕ್ಕದ. ಇತ್ತ ಸಾತ್ವಿಕ ತನ್ನ ಚಿಕ್ಕಪ್ಪನಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದ್ಲು. ಚಿಕ್ಕಪ್ಪ, ನನಗೆ ತುಂಬ ಹೆದರಿಕೆ ಆಗ್ತಿದೆ, ನೀವು ಬೇಗ ಬನ್ನಿ ಅಂತ ಅಳ್ತಾ ಇದ್ಲು ಸಾತ್ವಿಕ. ತಕ್ಷಣ ಹೊರಡ್ತಿದ್ದೀನಿ ಸಾತ್ವಿಕ, ಅಳಬೇಡ ಅಂತ ಹೇಳಿ ಅರೆ ಕ್ಷಣದಲ್ಲೇ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಹೊರಟರು ರಾವ್ ಅವರ ತಮ್ಮನ ಕುಟುಂಬ. ನಡೀತಿರೋದೆಲ್ಲವನ್ನ ಅಮರೇಂದ್ರ ವರ್ಮ ಗಂಭೀರವಾಗಿ ನೋಡ್ತಾ ಇದ್ದ.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.